ನಮಸ್ಕಾರ. ಇದು ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ನಿಂದ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕಳೆದ ಕೆಲವು ಸಂಚಿಕೆಗಳಿಂದ ಮೈಸೂರಿನ ಹಿರಿಯ ಚೇತನ, ಗೌರವಾನ್ವಿತ ಹಿರಿಯ ಪತ್ರಕರ್ತರು, ಜೊತೆಗೆ ಇತಿಹಾಸದ ಕಣಜ ಅಂತ ನಾವೆಲ್ಲ ಕರೆಯುವಂಥ ಶ್ರೀಯುತ ಗೌರಿ ಸತ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ವಿ. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಅವರಿನ ವಯಸ್ಸಿನ ಒಂದು ನೆನಪಿನ ಶಕ್ತಿಗೆ ನಾವೆಲ್ಲ ಮೆಚ್ಕೊಳ್ಬೇಕು. ಬಹಳಷ್ಟು ವಿಚಾರಗಳನ್ನ, ತುಂಬ ಅಪರೂಪದ ವಿಚಾರಗಳನ್ನ ನಮ್ಮಗಳ ಜೊತೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆದಾಗ್ಯೂ ಕೆಲವೊಮ್ಮೆ ವಯೋಸಹಜವಾದ ಮರವಿನಿಂದ ಕೆಲವೊಂದು ಸರಿ ಹೆಸರು ಒಂದೇ ಒಂದು ಬಾರಿ ಅದು ಬದಲಾಗಿದೆ. ಹಾಗಾಗಿ ಅದನ್ನು ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕಾಂತರಾಜ್ ಅರಸ್ ಬಗ್ಗೆ ಹೇಳೋದಕ್ಕೆ ಹೋಗಿ ಬಸವರಾಜ್ ಅರಸ್ ಅಂತಾಗಿದೆ. ದಯವಿಟ್ಟು ಅದನ್ನು ತಾವು ಕಾಂತರಾಜ್ ಅರಸ್ ಅಂತ ತಾವು ಅದನ್ನು ಭಾವಿಸ್ಕೊಳ್ಬೇಕು ಅಥವಾ ತಿಳ್ಕೊಳ್ಬೇಕು ಅಂತ ಸಹಿತ ಅವರು ಸಹಿತ ಮನವಿ ಮಾಡಿಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಬಹಳಷ್ಟು ವಿಚಾರಗಳು ನಮ್ಮೆಲ್ಲರ ಮನಸ್ಸನ್ನು ತಟ್ಟುವಂಥ ಇತಿಹಾಸನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಹಳ ಅಪರೂಪದ ಮೈಸೂರಿನ ಆಸ್ತಿ ಇವರು. ಇವ್ರ ಮಾತುಗಳನ್ನ ಕೇಳೋದೇ ಚೆಂದ. ಇವ್ರನ್ನ ನಾವು ಸರಿಯಾಗಿ ಮಾತಾಡಿಸ್ತಾ ಹೋದರೆ ಬಹಳಷ್ಟು ವಿಚಾರಗಳು ಬರುತ್ತೆ. ನಮ್ಮ ಚಾನಲ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ಮಾತಾಡಿಸಿ ಸಾಕಷ್ಟು ಮಾಹಿತಿಗಳನ್ನ ಅವರಿಂದ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ತಾವು ಸಹಿತ ಇದಕ್ಕೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ತಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಾವು ಸಹಕಾರ ಕೊಡಿ. ಹೆಚ್ಚಿನ ಜನರಿಗೆ ಇದು ತಲುಪಲಿ. ಒಳ್ಳೆಯ ವಿಚಾರಗಳನ್ನ ನಾವೆಲ್ಲ ಬೆಂಬಲಿಸೋಣ. ಮೈಸೂರಿನ ಇತಿಹಾಸನ ಹೀಗಾದರೂ ಒಂದಷ್ಟು ಸಂರಕ್ಷಣೆ ಮಾಡೋಣ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಮುಂದಿನ ಸಂಚಿಕೆ ಹತ್ರ ನಾವು ಹೋಗ್ತಾ ಇದ್ದೀವಿ. ಇವತ್ತು ಸಹಿತ ಬಹಳ ಒಳ್ಳೆಯ ಮಾಹಿತಿ ನಿಮ್ಮ ಮುಂದೆ ತೆರೆಸ್ಕೊಳ್ಳುತ್ತೆ. ಬ್ರ್ಯಾಂಡ್ ಮೈಸೂರು. ಈಗಾಗಲೇ ನಾವು ಹೇಳ್ತೀವಲ್ವಾ, ಬ್ರ್ಯಾಂಡ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಇದೆಲ್ಲ ಅವತ್ತಿನ ಕಾಲದಲ್ಲೇ ಬ್ರ್ಯಾಂಡ್ ಮೈಸೂರು ಇತ್ತು. ಅದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲೇ ಉತ್ಪಾದಿಸುವಂಥ ಹಲವಾರು ಉತ್ಪನ್ನಗಳನ್ನ, ಲೆಜೆಂಡ್ರಿ ಉತ್ಪನ್ನಗಳು ಇವತ್ತಿಗೂ ಸಹಿತ ಪ್ರಸ್ತುತ ಅಂತ ಅನಿಸೋ ಹಲವಾರು ಉತ್ಪನ್ನಗಳನ್ನ ಅವತ್ತಿನ ದಿನವೇ ಬ್ರ್ಯಾಂಡಿಂಗ್ ಮಾಡಿದ್ರು. ಅದೆಲ್ಲ ಹೇಗಾಯಿತು, ಏನೇನು ಅದ್ರ ಹಿಂದಿನ ಕತೆ, ಇದೆಲ್ಲ ತಿಳಿಸ್ಕೊಡ್ತಾರೆ. ಬನ್ನಿ, ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೈಸೂರಿನ ಹೆಮ್ಮೆಯ ದಿವಾನರು. ಆ ಸಂದರ್ಶನದಲ್ಲಿ ಒಂದು ತಪ್ಪು ಆಗಿದೆ. ಅದು ಸರ್ದಾರ್ ಬಸವರಾಜೇ ಅರಸ್ ಅವರಲ್ಲ, ಅವರ ಬದಲಿಗೆ ಸರ್ದಾರ್ ಕಾಂತರಾಜೇ ಅರಸ್ ಅವರು ಎಂದು ಗಮನಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಇನ್ನೊಂದು ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾವು ಈಗ ಏನಾಗುತ್ತೆ, ಒಂದು ಇತ್ತೀಚೆಗೆ ನಾವು ಹಲವಾರು ರೀತಿಯ ಕೆಲವೊಂದು ಪದಗಳನ್ನ ಕೇಳ್ತಾ ಇದ್ದೀವಿ. ಬ್ರ್ಯಾಂಡ್, ಇಂಡಿಯನ್ ಬ್ರ್ಯಾಂಡ್ ಅಥವಾ ಮೇಕ್ ಇನ್ ಇಂಡಿಯಾ, ಈ ಥರದ್ದೆಲ್ಲ ಕೇಳ್ತಾ ಇದ್ವಿ. ಬಟ್ ಮೈಸೂರು ಇತಿಹಾಸ ತಗೊಂಡಾಗ ಹಲವಾರು ರೀತಿಯ ಬ್ರ್ಯಾಂಡ್ ಮೈಸೂರುಗಳು ಇದ್ವು. ಬಟ್ ಇವತ್ತು ಅದು ಕಣ್ಮರೆ ಆಗಿರ್ಬೋದು. ಬಟ್ ಅವತ್ತದು ಮೆರೆದಿತ್ತು, ತುಂಬ ಚೆನ್ನಾಗಿ ಮೆರೆದಿತ್ತು. ಈ ಬಗ್ಗೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಸಹಿತ ಅಂದಿನ ಮಡ್ರಾಸಲ್ಲಿ ಈ ಬಗ್ಗೆ ಭಾಷಣನೂ ಮಾಡ್ತಾರೆ. ಈ ಒಂದು ಬ್ರ್ಯಾಂಡ್ ಮೈಸೂರು ಬಗ್ಗೆ ತಾವು ಹೇಳೋದಾದ್ರೆ ಸರ್. ನೋಡಿ, ಈ ಬ್ರ್ಯಾಂಡ್ ಮೈಸೂರು, ಬ್ರ್ಯಾಂಡ್ ಇಂಡಿಯಾ ಅವೆಲ್ಲ ನಮಗೆ ಈಚಿನ ಕಲ್ಚರಲ್ಲಿ, ಈಚಿನ ವ್ಯವಸ್ಥೆನಲ್ಲಿ ಬಂದಿರೋ ಪದಗಳು. ಹಾ ಸರ್. ಆವತ್ತಿಗೆ ಮೈಸೂರಿನಲ್ಲಿ ಏನೋ ಒಂದು ಬ್ರ್ಯಾಂಡ್ ಅಂತ ನಾವು ಇವತ್ತಿನ ಪದದಲ್ಲಿ ಏನ್ ಹೇಳ್ತೀವಿ, ಆ ತರದ ಬ್ರ್ಯಾಂಡು ಆವತ್ತಿಗೆ ಕ್ರಿಯೇಟ್ ಅನ್ನೋ ಆಗಿರ್ಲಿಲ್ಲ. ಆದ್ರೆ ಮೈಸೂರಿನ ವಿಶಿಷ್ಟ ಪದ ಉಳ್ಕೊಂಡು ಬಂದಿತ್ತು. ಈ ಮೈಸೂರು ಬ್ರ್ಯಾಂಡ್ ಅನ್ನೋದು ಒಂದು ಕಾರ್ಪೊರೇಟ್ ಕಲ್ಚರ್ ಅವತ್ತಿನ ದಿವಸ ಮೈಸೂರಿನಲ್ಲಿ ಇರ್ಲಿಲ್ಲ. ಅವತ್ತೇನಾದ್ರೂ ಮೈಸೂರಿಗೆ ಸಾಕಷ್ಟು ಒಳ್ಳೆ ಹೆಸರು ತರಬೇಕು, ಮೈಸೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಿಸ್ಕೋಬೇಕು, ಈ ತರದ ದೃಷ್ಟಿನಲ್ಲಿ
ಮಾಡಿದ್ರು. ಇನ್ನೂ ಒಂದು ಏನು ಅಂದ್ರೆ, ಈ ಕೈಗಾರಿಕೆಗಳನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ, ಇದು ಮೂಲತಃ ರಾಜ್ಯದ ಅಭಿವೃದ್ಧಿಗೆ ಅವಶ್ಯಕತೆ ಆಗಿತ್ತು. ಹೊರಗಡೆಯಿಂದ ಸಾಮಾನುಗಳನ್ನು ತರಿಸ್ಕೊಳ್ಳೋ ಬದಲು, ಯಾಕೆಂದ್ರೆ ಮೊದಲನೇ ಒಂದು ವರ್ಲ್ಡ್ ವಾರು, ಎರಡನೇ ವರ್ಲ್ಡ್ ವಾರು, ಈ ವಿಶ್ವ ಯುದ್ಧಗಳಲ್ಲಿ ಸಾಕಷ್ಟು ಸಾಮಗ್ರಿಗಳು ಹೊರಗಡೆಯಿಂದ ಬರೋದು ನಮಗೆ ಕಷ್ಟ ಆಗಿತ್ತು. ಸೊ ಜೊತೆಗೆ ನಮಗೆ ಇಲ್ಲೇನೆ ಅವಶ್ಯಕತೆ ಇದ್ದಿದ್ರಿಂದ ಈ ಸಾಮಾನುಗಳನ್ನ, ಈ ವಸ್ತುಗಳನ್ನ ಆದಷ್ಟು ಮೈಸೂರು ರಾಜ್ಯದಲ್ಲೇನೆ ಇದನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಕೈಗಾರಿಕೆಗಳನ್ನ ಅವತ್ತು ಸ್ಥಾಪನೆ ಮಾಡಿದ್ರು. ಏನು ಅಂದ್ರೆ, ಪ್ರತಿಯೊಂದು ವಸ್ತುವಿಗೆ ಮೈಸೂರು ಅನ್ನೋದು ಒಂದು ಹೆಸರಿಟ್ರು. ಏನೇ ಯಾವುದೇ ಹೆಸರಿರ್ಲಿ, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸಿಲ್ಕ್ ಸ್ಯಾರಿ, ಮೈಸೂರು ಅಗರಬತ್ತಿ, ಮೈಸೂರು ಇಂಪ್ಲಿಮೆಂಟ್ಸ್ ಫ್ಯಾಕ್ಟ್ರಿ, ಮೈಸೂರು ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿ, ಈ ರೀತಿ ಅವತ್ತು ಮೈಸೂರು ರಾಜ್ಯವೇ ಆಗಿದ್ರಿಂದ, ಮಹಾರಾಜರು ಮೂಲತಃ ರಾಜ್ಯದ ಅಧಿಪತಿಗಳಾಗಿದ್ರಿಂದ ಮೈಸೂರು ಅನ್ನೋದು ಹೆಸರುಗಳನ್ನ ಮಾಡ್ತಾ ಕೊಡ್ತವ್ರು. ಯಾವುದೇ ವ್ಯಕ್ತಿಯ ಹೆಸರನ್ನ ಇಲ್ಲಿ ಯಾರೇ ಆಗಲಿ ಬಳಸ್ಕೊಳಕ್ ಹೋಗ್ಲಿಲ್ಲ. ಬಹುತೇಕ ಕಾರ್ಖಾನೆಗಳು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ, ನಾಲ್ವಡಿ ಕೃಷ್ಣಾಜಡಿಯವರು ಆಡಳಿತ ನಡೆಸುತ್ತಿದ್ದಾಗ ಅವರ ಅವಧಿನಲ್ಲೇನೆ ಈ ಕೈಗಾರಿಕೆಗಳು ರಾಜ್ಯದಲ್ಲಿ ಸ್ಥಾಪನೆ ಆದವು. ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಏನು ಕೈಗಾರಿಕೆಗಳು ಬೇಕು, ಏನು ಮೂಲ ವಸ್ತುಗಳು ಅಲ್ಲಿ ಸಿಗುತ್ತೆ ಉತ್ಪಾದನೆ ಮಾಡಕ್ಕೆ, ಆ ಕೈಗಾರಿಕೆಗಳನ್ನ ಆಯಾ ಜಾಗದಲ್ಲಿ ಅವರು ಸ್ಥಾಪನೆ ಮಾಡಿದ್ರು. ಈಗ ನಾನು ಹೇಳ್ದಲ್ಲ, ಈಗ ಫಾರ್ ಎಕ್ಸಾಂಪಲ್ ವಿದ್ಯುತ್ ಶಕ್ತಿ ಶಿವನ್ ಸಮುದ್ರದಲ್ಲಿ ಸಾಧ್ಯ ಆಯಿತು, ಅಲ್ಲಿ ಮಾಡಿದ್ರು. ಈ ರೀತಿ ಈ ಕಾರ್ಖಾನೆಗಳನ್ನ ಕೆಲವೆಲ್ಲನೂ ಮಾಡಿದ್ರು, ಕೆಲವೆಲ್ಲವೇ ಮೈಸೂರಲ್ಲಿ ಮಾಡಿದ್ರು, ಕೆಲವೆಲ್ಲನೂ ಬೆಂಗಳೂರಲ್ಲಿ ಮಾಡಿದ್ರು, ಕೆಲವು ಬೇರೆ ಪ್ರದೇಶಗಳಲ್ಲಿ ಮಾಡಿದ್ರು. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಆಯಾ ಪ್ರದೇಶಗಳ ಅಭಿವೃದ್ಧಿಯೂ ಆಗೋದ್ರ ಜೊತೆಗೆ ಹೊಸ ಕೈಗಾರಿಕೆಗಳ ಬಂದು ಹೊಸ ವಸ್ತುಗಳ ಅವಶ್ಯಕತೆ ಏನಿತ್ತು, ಹೊಸ ಸಾಮಗ್ರಿಗಳ ಅವಶ್ಯಕತೆ ಏನಿತ್ತು, ಅವೆಲ್ಲ ನಮ್ಮ ರಾಜ್ಯದಲ್ಲೇ ತಯಾರಾಗೋ ಹಾಗೆ ಇಲ್ಲಿ ವ್ಯವಸ್ಥೆಗಳು ಮಾಡಿದ್ರು. ಆ ವ್ಯವಸ್ಥೆಗಳು ಮೂಲತಃ ಜಾಸ್ತಿಯಾಗಿ ಬೆಳ್ಕೊಂಡು ಬೆಳೆದಿದ್ದು ಮೂಲತಃ ಕೃಷ್ಣಾಜಡಿಯರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಆಸಕ್ತಿಯಿಂದಾಗಿ ಅವರು ರಾಜ್ಯನ ಹೇಗೆ ಬೆಳೆಸಬೇಕು, ಕೈಗಾರಿಕೆ, ಯಾಕೆಂದ್ರೆ ವಿಶ್ವೇಶ್ವರಯ್ಯನವರಿಗೆ ಇದ್ದಿದ್ದು ಮೂಲತಃ ಕೈಗಾರಿಕೆಯಿಂದ ಅಭಿವೃದ್ಧಿ ಸಾಧ್ಯ, ನಮ್ಮ ಸಂಪದ ಅಭಿವೃದ್ಧಿ ಸಾಧ್ಯ, ನಮಗೆ ಸಾಕಷ್ಟು ಸಂಪತ್ತು ಬರುತ್ತೆ, ಆರ್ಥಿಕವಾಗಿ ನಾವು ಬಲಗೊಂಡ್ರೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಜ್ಯ ಬಲವಾಗಿ ನಿಲ್ಲುತ್ತೆ, ಅದು ಕಷ್ಟಪಡಬೇಕಾಗಿಲ್ಲ. ಬೇರೆ ರಾಜ್ಯಗಳ ತರ ಈ ದವಸ ಧಾನ್ಯಕ್ಕೆ ಮತ್ತೆ ಅವಶ್ಯಕತೆ ಬಿದ್ದ ವಸ್ತುಗಳಿಗೆ ಕಷ್ಟಪಡಬೇಕಾಗಿಲ್ಲ, ಹೊರಗಡೆಯಿಂದ ತರಿಸ್ಕೊಳ್ಳೋದು ಕಮ್ಮಿ ಆಗುತ್ತೆ, ರಾಜ್ಯಕ್ಕೆ ದುಡ್ಡು ಉಳಿಯುತ್ತೆ ಅನ್ನೋದು ಇವನ್ನೆಲ್ಲನೂ ಸಮಗ್ರವಾಗಿ ಈ ಆರ್ಥಿಕ ವ್ಯವಸ್ಥೆಯನ್ನು ತಲೆನಲ್ಲಿ ಇಟ್ಕೊಂಡು ಆವತ್ತಿನ ದಿವಸ ನಾಲ್ವಡಿ ಕೃಷ್ಣಾಜಡಿಯವರು, ದಿವಾನ್ ವಿಶ್ವೇಶ್ವರಯ್ಯನವರು ಇವರು ಸೇರ್ಕೊಂಡು ಸಮಗ್ರವಾಗಿ ಇದನ್ನ ಯೋಚನೆ ಮಾಡಿ ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದ್ರೆ, ಮೈಸೂರು ಬ್ರ್ಯಾಂಡ್ ಅಲ್ಲಿ ಮೈಸೂರು ಸಿಲ್ಕ್ ಮುಂಚೆನೂ ತಯಾರಾಗ್ತಾ ಇತ್ತು. ಜಾಸ್ತಿ ಏನಾಗ್ತಿತ್ತು ಅಂತಂದ್ರೆ, ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ರೇಷ್ಮೆ ಒಂದು ಕೈಗಾರಿಕೆ, ಕೈ ಕಸಬಾಗಿ ಅದು ಕೈ ನೇಯ್ಗೆಯಿಂದ ಅದು ಬೆಳ್ಕೊಂಡು ಬಂದಿತ್ತೆ ಹೊರತು, ಅದು ಫಾರ್ ಎಕ್ಸಾಂಪಲ್ ಕೊಳ್ಳೇಗಾಲದಲ್ಲೇ ಅಲ್ಲಿ ಕೊಳ್ಳೇಗಾಲ ರೇಷ್ಮೆ ಸೀರೆ, ಮಳವಳ್ಳಿ ರೇಷ್ಮೆ ಸೀರೆ, ಈ ತರದ್ದು ಇತ್ತೆ ಹೊರತು ಸಮಗ್ರವಾಗಿ ಇದನ್ನ ಒಂದು ವಿಶ್ವ ಮಾರುಕಟ್ಟೆಗೆ ತರುವಂತ ಪ್ರಯತ್ನಗಳು ಇಲ್ಲಿ ಆಗಿರಲಿಲ್ಲ. ಸ್ಥಳೀಯವಾಗಿ ಬೇಕಾದ ಅವಶ್ಯಕತೆಗಳನ್ನ ಈ ಸಣ್ಣ ಪುಟ್ಟ ವ್ಯವಸ್ಥೆಗಳಲ್ಲಿ ಆಗ್ತಾ ಇತ್ತು. ನನಗೆ ಕೊಳ್ಳೇಗಾಲ ಸಿಲ್ಕ್ ಸ್ಯಾರಿ ಬೇಕು ಅಂದ್ರೆ ನಾನು ಮಾರ್ಕೆಟ್ ಹೋಗಿ ಕೊಳ್ಳೇಗಾಲದ ಸಿಲ್ಕ್ ಇದನ್ನ ಸೀರೆನ ಕೊಂಡ್ಕೋತಿದ್ದೆ, ಪಂಚೆನ ಕೊಂಡ್ಕೋತಿದ್ದೆ, ಕೊಂಡ್ಕೋತಿದ್ದೆ. ಆದ್ರೆ ಇವುಗಳನ್ನ ಒಂದು ಫ್ಯಾಕ್ಟರಿ ಮಟ್ಟದಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡಿ ನಮಗೆ ಅಲ್ಲದೆ ಬೇರೆ ರಾಜ್ಯಗಳಿಗೆ, ಹೊರಗಡೆಯಿಂದ ಸಾಕಷ್ಟು ಜನ ಅವತ್ತು ಮೈಸೂರಿಗೆ ಬರ್ತಿದ್ರಿಂದ ಅವರುಗಳಿಗೆ ಇದನ್ನ ಪೂರೈಸಿ, ಅವರುಗಳಿಗೆ ನೋಡಪ್ಪ ಮೈಸೂರಿನಲ್ಲಿ ವಿಶೇಷವಾದ ವಸ್ತು ಸಿಗುತ್ತೆ ಅಂತ ಪೂರೈಸುವಂತ ವ್ಯವಸ್ಥೆ ಅವತ್ತಿರಲಿಲ್ಲ. ಅದನ್ನೆಲ್ಲ ತಂದು ಅದನ್ನ ಮಾಡಕ್ಕೆ ಕಾರಣಕರ್ತರು ಈ ಇಬ್ರು. ನಾನು ಹೇಳಿದ್ನಲ್ಲ, ಮಹಾರಾಜರು ನಾಲ್ವಡಿ ಕೃಷ್ಣಾಜಡಿಯವರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಟು ಸಮ್ ಎಕ್ಸ್ಟೆಂಟ್ ಇವನ್ ಮಿರ್ಸಾ ಇಸ್ಮಾಯಿಲ್ ಅವರು, ಇವರುಗಳ ಪ್ರಯತ್ನದಿಂದಾಗಿ ಏನಾಯ್ತು ಅಂದ್ರೆ ಈ ಕೈಗಾರಿಕೆಗಳು ಸ್ಥಾಪನೆ ಆಯಿತು.
ಪ್ರತಿಯೊಂದು ಕೈಗಾರಿಕೆಗೂ ತಯಾರಾದ ವಸ್ತುಗೆ ಮೈಸೂರಿನ ಹೆಸರನ್ನ ಇಟ್ಟೇ ಇಟ್ರು. ಹಾಗಾಗಿ ಅದೊಂದು ಬ್ರ್ಯಾಂಡ್, ಅದೊಂದು ಕಲ್ಚರ್ ಆಗಿ ಬೆಳಕೋತೀವಿ. ಅವತ್ತು ಯಾರು ಅದನ್ನ ಕಲ್ಚರ್ ಅಂತ ಕರೀಲಿಲ್ಲ, ಬ್ರ್ಯಾಂಡ್ ಅಂತ ಕರೀಲಿಲ್ಲ. ನಾವು ಇವತ್ತಿನ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ನಮಗೆ ಅವತ್ತೇ ಮೈಸೂರು ಬ್ರ್ಯಾಂಡ್ ಕ್ರಿಯೇಟ್ ಆಗಿದ್ದು ನಾವು ನೋಡ್ತೀವಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೃಷ್ಣರಾಜೇಂದ್ರ ಮಿಲ್ಸ್ ಅಲ್ಲಿ ಬನಿಯನ್ನ ತಯಾರಿ ಆಗೋದನ್ನ ನೋಡ್ಕೊಂಡು ಮೈಸೂರಿನ ಸ್ಯಾಂಡಲ್ ಸೋಪನ್ನ ನಾವು ಮೈಗೆ ಹಚ್ಕೊಂಡು, ಮೈಸೂರಿನ ಸಿಲ್ಕ ಪಂಚನ ಉಟ್ಕೊಂಡು, ದೇವರಿಗೆ ದೀಪ ಹಚ್ಚಿ, ಮೈಸೂರಿನ ಅಗರಬತ್ತಿ ಹಚ್ಚಿ, ಮೈಸೂರಿನ ಲೆದರ್ ವರ್ಕ್ಸ್ ಅಲ್ಲಿ ನಮಗೆ ಬೇಕಾದ ಚಪ್ಪಲಿನೋ ಏನೋ ಕೊಂಡ್ಕೊಂಡು, ಹೀಗೆ ಪ್ರತಿಯೊಂದು ವಸ್ತು ಮೈಸೂರಿನ ಬಲ್ಬ್ ತಗೊಂಡು ಮೈಸೂರಿಗೆ ಇದು ಮನೆಗೆ ಉಪಯೋಗಿಸ್ಕೊಂಡು ವಿದ್ಯುತ್ ಶಕ್ತಿಗೆ ಅನುಕೂಲ ಮಾಡಿಕೊಂಡು, ಈ ತರದ ಪ್ರತಿಯೊಂದು ವಸ್ತು ಮೈಸೂರಲ್ಲೇ ಸಿಗೋ ಹಾಗೆ ಮಾಡ್ತಾ ಇದ್ರು. ಸೊ ಸಮಗ್ರವಾಗಿ ಬೇಕಾದ ಒಂದು ನೋಟನ್ನು ಇಟ್ಕೊಂಡು ಅದನ್ನೆಲ್ಲ ತಯಾರು ಮಾಡೋ ಪರಿಸ್ಥಿತಿ ಇಲ್ಲಾಗಿದ್ರಿಂದ ಮೈಸೂರಿಗೆ ಅವತ್ತು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿತ್ತು. ಹೇಳ್ತೀನಿ ನೋಡಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸಿಲ್ಕ್ಸ್, ಮೈಸೂರು ಅಗರಬತ್ತಿ, ಮೈಸೂರು ಇಂಪ್ಲಿಮೆಂಟ್ಸ್ ಫ್ಯಾಕ್ಟರಿ, ಮೈಸೂರು ಪೇಪರ್ ಮಿಲ್ಸ್, ಈ ರೀತಿ ಲೆಕ್ಕ ಹಾಕಿದ್ರೆ ಸುಮಾರು 27-28 ಕಾರ್ಖಾನೆಗಳು ಮೈಸೂರು ಹೆಸರಿನಲ್ಲಿ ಇರೋದು ಕಾಣುತ್ತೆ. ಸಕ್ಕರೆಗಳು ಸಹಿತ, ಸಕ್ಕರೆನೂ ಸಹಿತ ರಾಜ್ಯದಲ್ಲಿ, ಸಕ್ಕರೆ, ಕಬ್ಬಿಣ, ಮತ್ತೆ ಇದು ಹೌದು, ಮೈಸೂರು ಶುಗರ್ ಫ್ಯಾಕ್ಟರಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್, ಹೌದು, ಮೈಸೂರು ಹೇಳಿದ್ನಲ್ಲ ಇಂಪ್ಲಿಮೆಂಟ್ಸ್ ಫ್ಯಾಕ್ಟರಿ, ಮೈಸೂರು ಪೋರ್ಸ್ಲಿನ್, ಹೌದು. ಸೊ ಹೀಗೆ ಯಾವ ಫ್ಯಾಕ್ಟರಿ ತಗೊಳ್ಳಿ, ಅಲ್ಲಿ ಉತ್ಪಾದನೆ ತಗೊಳ್ಳಿ, ಅದು ಮೈಸೂರು ಬ್ರ್ಯಾಂಡ್ ಆಗಿತ್ತು. ಇವತ್ತು ಅದು ನಮಗೆ ಬ್ರ್ಯಾಂಡ್ ರೂಪದಲ್ಲಿ ಕಾಣುತ್ತೆ ಹೊರತು ಆವತ್ತಿಗೆ ಅದನ್ನ ಬ್ರ್ಯಾಂಡ್ ಅನ್ನೋ ಕಲ್ಪನೆ ಇಟ್ಕೊಂಡು ಏನ್ ಮಾಡಿಲ್ಲ. ಮೈಸೂರನ್ನ ಹೆಸರಿರ್ಬೇಕು, ಮೈಸೂರು ಅಂತ ಹೆಸರು ಕೊಟ್ರು. ಏನು ತಯಾರು ಮಾಡ್ತಾ ಮೈಸೂರು ಟೊಬ್ಯಾಕೋ ಕಂಪನಿ. ಸೊ ಪ್ರತಿಯೊಂದಕ್ಕೂ ಒಂದು ಮೈಸೂರು ಅನ್ನೋದು ಸೇರ್ಕೊಂಡು ಬಂದು ಆಯಾ ವಸ್ತು ಮೈಸೂರಿನ ಹೆಸರಿನಲ್ಲಿ ಪಾಪ್ಯುಲರ್ ಆಗಿ ಒಂದು ಬ್ರ್ಯಾಂಡ್ ಕಲ್ಚರ್ ಆವತ್ತಿಗೆ ಮೈಸೂರಿನ ಮಹಾರಾಜರು ಸೃಷ್ಟಿ ಮಾಡಿದ್ರು. ಆವತ್ತು ಯಾವ ಕಾರ್ಪೊರೇಟ್ ವ್ಯವಸ್ಥೆಯೂ ಇರಲಿಲ್ಲ, ಹೌದು, ಇವತ್ತಿನಾಗೆ ಯಾವ ಥಿಂಕಿಂಗು ಇರಲಿಲ್ಲ. ಎಕನಾಮಿಕ್ ಥಿಂಕಿಂಗು, ಇವತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಎಲ್ಲ ದೊಡ್ಡದಾದ ಯೋಚನೆ ಮಾಡ್ತೀವಿ. ಅದನ್ನೆಲ್ಲ ಆವತ್ತೇ ಮಹಾರಾಜರು ಯೋಚನೆ ಮಾಡಿ ಅದಕ್ಕೇನು ಇವತ್ತಿನ ತರ ಕಾರ್ಪೊರೇಟ್ ಹೆಸರುಗಳು ಕೊಡೋದೇನೆ ಆವತ್ತೇ ಅದನ್ನ ಅವರು ಡೆವಲಪ್ ಮಾಡಿ ಒಂದು ಮೈಸೂರಿಗೆ ಒಂದು ಮಾಡಿದ್ರು. ಇದು ತಯಾರಾದ ವಸ್ತುಗಳು ಒಂದೇ ಅಲ್ಲ, ಬೇರೆ ಇದ್ರಲ್ವೇ ಉದಾಹರಣೆಗೆ ಮೈಸೂರು ಮಲ್ಲಿಗೆ, ಮೈಸೂರು ವಿಳ್ಳೆದೆಲೆ, ಮೈಸೂರು ಬದನೆಕಾಯಿ, ಈ ಥರದ್ದೆಲ್ಲನೂ ವ್ಯವಸಾಯದಲ್ಲಿ, ಕೃಷಿ ಇದರಲ್ಲೂ ಈ ಥರದ್ದೆಲ್ಲನೂ ಒಂದು ಮೈಸೂರು ಬ್ರ್ಯಾಂಡ್ ಎಲ್ಲ ಬೆಳ್ಕೊಂಡು ಬಂತು. ಇವುಗಳಲ್ಲೂ ಯಾಕಷ್ಟು ಫೇಮಸ್ ಆಯ್ತು ಅಂತಂದ್ರೆ, ಇವುಗಳನ್ನ ಅಷ್ಟು ರುಚಿಕರವಾಗಿ, ಆರೋಗ್ಯಕರವಾಗಿ, ನೈರ್ಮಲ್ಯಕರವಾಗಿ ಇವುಗಳನ್ನೆಲ್ಲ ಬೆಳವಣಿಗೆ ತಂದು ಇವುಗಳನ್ನ ಮಾರ್ಕೆಟ್ ತಂದು ಜನಸಾಮಾನ್ಯರಲ್ಲಿ ಇದು ಪಾಪ್ಯುಲರ್ ಆಗೋ ಹಾಗೆ ಮಾಡಿದ್ರು. ಸೊ ಹೀಗಾಗಿ ಈ ಮೈಸೂರಿನ ಮಲ್ಲಿಗೆ ಆಗ್ಲಿ, ಮೈಸೂರಿನ ಸ್ಯಾಂಡಲ್ವುಡ್ ಆಯಿಲ್ ಆಗ್ಲಿ, ಮೈಸೂರಿನ ಸ್ಯಾಂಡಲ್ ಸೋಪ್ ಆಗ್ಲಿ, ಮೈಸೂರಿನ ಇದು ಅಗರಬತ್ತಿ ಆಗ್ಲಿ, ಈ ತರದ ವಸ್ತುಗಳೆಲ್ಲನೂ ಇವುಗಳ ಜೊತೆಗೊಂಡು ಇದೇನಾಯ್ತು ಅಂತ ಹೇಳಿದ್ರೆ, ಮೈಸೂರಿನ ವಸ್ತುಗಳು, ಮೈಸೂರು ಅನ್ನೋದು ಒಂದೇ ಅಲ್ಲದೆ ಮೈಸೂರು ಕಲ್ಚರ್ ಅನ್ನೋದು ಒಂದು ವಿಶಿಷ್ಟವಾಗಿ ಬೆಳೀತು. ಸಾಧ್ಯ ಯಾಕಾಯ್ತು ಅಂತ ಹೇಳಿದ್ರೆ, ಮೈಸೂರು ಕಲ್ಚರ್ ಬೆಳ್ಕೊಳಕ್ಕೆ ಮೈಸೂರು ಸ್ಟೈಲ್ ಎಲ್ಲಿವರೆಗೆ ಮುಮ್ಮಡಿ ಕೃಷ್ಣಾಜುಡಿಯನ್ನೆಲ್ಲ ತಗೋಬಹುದು. ಮುಮ್ಮಡಿ ಕೃಷ್ಣಾಜುಡಿಯರ ಕಾಲದಲ್ಲಿ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ ಶುರು ಆಯ್ತು. ಹೌದು, ಮೈಸೂರು ಟ್ರೆಡಿಷನಲ್ ಡಾನ್ಸಿಂಗ್ ಶುರು ಆಯ್ತು. ಅವರೇನೇ ಮೈಸೂರಿನ ಈ ಗಂಜಿಫಾಯಿ ಎಲೆಗಳನ್ನ ಮೈಸೂರಲ್ಲಿ ವಿಶಿಷ್ಟವಾಗಿ ತಯಾರು ಮಾಡಕ್ ಮಾಡಿದ್ರು. ಸೊ ಹೆಚ್ಚು ಕಮ್ಮಿ ಮುಮ್ಮಡಿ ಕೃಷ್ಣಾಜುಡಿಯರ ಕಾಲದಿಂದ ಈ ಮೈಸೂರು ಬ್ರ್ಯಾಂಡ್ ಅಂತ ನಾವು ಇವತ್ತು ಏನ್ ಕರಿತೀವಿ, ಆವತ್ತು ಕ್ರಮೇಣ ಬೆಳ್ಕೊಂಡು ಬಂದಿದ್ದನ್ನ ನಾವು ನೋಡ್ತೀವಿ. ಚಾಮರಾಜ ಒಡೆಯರ್ ಪೀರಿಯಡ್ ಬಹಳ ಕಮ್ಮಿ ಇದ್ದಿದ್ರಿಂದ ಅವ್ರ ಪೀರಿಯಡ್ ಅಲ್ಲಿ ಅಷ್ಟು ಸಾಧನೆ ಆಗದೆ ಹೋದ್ರು. ಅವರು ಬಿಟ್ಟು ನಾವು ಇವ್ರದು ಮುಮ್ಮಡಿ ಕೃಷ್ಣಾಜುಡಿಯರ್ದು, ಇಲ್ಲಿ ನಾಲ್ವಡಿ ಕೃಷ್ಣಾಜುಡಿಯರ್ದು ಟು ಸಮ್ ಎಕ್ಸ್ಟೆಂಟ್ ಬಿಗಿನಿಂಗ್ ಅಲ್ಲಿ ಜಯಚಾಮರಾಜ ಒಡೆಯರ್ ಇವ್ರದ್ದೆಲ್ಲ ತಗೊಂಡಾಗ ನಮಗೆ ಸಮಗ್ರವಾಗಿ ಈ 3 ಜನ ಅಥವಾ 4 ಜನ ಮಹಾರಾಜರುಗಳು ಅವರುಗಳ ಜೊತೆನಲ್ಲಿದ್ದ ದಿವಾನರುಗಳು ಸೇರಿಕೊಂಡು ಹೇಗೆ ಮೈಸೂರಿಗೆ ಒಂದು ಬ್ರ್ಯಾಂಡ್ ಕಲ್ಚರ್ ಕ್ರಿಯೇಟ್ ಮಾಡೋದು, ಹೇಗೆ ಪಾಪ್ಯುಲರ್ ಮಾಡೋದು, ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಫೇಮಸ್ ಆಯಿತು. ಈಗ ಒಂದೇ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಮೈಸೂರಿನಿಂದ
ಈ ಸ್ಯಾಂಡಲ್ವುಡ್ ಅಂದ್ರೆ ಗಂಧದ ಮರ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಮೆರಿಕಕ್ಕೆ, ಯುರೋಪ್ಗೆ. ಅಲ್ಲೇನ್ ಮಾಡೋರು, ಆ ಗಂಧದ ಮರನ ಉಪಯೋಗಿಸ್ಕೊಂಡು ಅವರುಗಳನ್ನ ಆಯಿಲ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಆಯಿಲ್ನ ಅವರು ಇದಕ್ಕೆ ಇನ್ಸೆನ್ಸ್ ಅಂದ್ರೆ ಪರ್ಫ್ಯೂಮ್ಸ್ ಇವುಗಳನ್ನ ಮಾಡಕ್ಕೆ, ಆಮೇಲೆ ಈ ಕೆಲವು ಈ ಸ್ಯಾಂಡಲ್ ಆಯಿಲ್ನ ಆಯುರ್ವೇದದ ಪರ್ಪಸ್ ಕೆಲವು ಉಪಯೋಗಿಸ್ತಾರೆ, ಕೆಲವೊಮ್ಮೆ ಆ ಥರ ಉಪಯೋಗಿಸ್ಕೊಳ್ಳೋಕ್ಕೆ ಇವೆಲ್ಲ ಅವ್ರು ಮಾಡಿ ಅವರು ಬೆನಿಫಿಟ್ ತಗೋತಿದ್ರು. ನಾವೇನಿದ್ರು ಮರನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಈ ಎರಡನೇ ಮಹಾಯುದ್ಧ, ವಿಶ್ವ ಮಹಾಯುದ್ಧ ಶುರು ಆದಾಗ ಏನಾಯ್ತು ಅಂತಂದ್ರೆ, ನಾಲ್ವಡಿ ಕೃಷ್ಣಾಜುಲಿಯರು ಬೆಂಗಳೂರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾವುದೋ ಇನ್ಸ್ಪೆಕ್ಷನ್ ಹೋಗಿದ್ರಂತೆ. ಅಲ್ಲಿಗೆ ಹೋಗಿದ್ರಾಗ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಇದು ಈ ಗಂಧದ ಮರ ವಿದೇಶಕ್ಕೆ ಕಳ್ಸೋಕ್ಕಾಗ್ದೇನೆ ಈ ಯುದ್ಧದ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಅಲ್ಲಿ ತುಂಬಿತ್ತಂತೆ, ಕೋಟಿನಲ್ಲಿ, ಗಂಧದ ಕೋಟಿನಲ್ಲಿ. ಇವ್ರಾಗ ನೋಡಿದ್ರಂತೆ ಏನ್ ಈ ಪಾರ್ಟಿ ಇದೆ, ಇವ್ರ ಯೋಚನೆ ಮಾಡಿದ್ರಂತೆ, ನಾವು ಈ ಮರನ ಹೊರಗಡೆ ಕಳಿಸಿ ನಾವು ಅಲ್ಲಿ ಅವರು ಅದನ್ನ ಎಣ್ಣೆ ತೆಗೆದು ನಮ್ಗೇನಿದ್ರು ಮರದ ದುಡ್ಡು ಬರುತ್ತೆ, ಅವ್ರು ಎಣ್ಣೆ ತೆಗೆದು ಅದೇ ಪರ್ಫ್ಯೂಮ್ ಮಾಡಿ ನಮ್ಗೆ ಕಳಿಸ್ತಾರೆ, ನಾವೇ ಅದನ್ನ ಒಂದಕ್ಕೆ ಎರಡು ಬೆಲೆ ಕೊಟ್ಕೋಬೇಕು, ಇದರಿಂದ ಗಂಧದ ಎಣ್ಣೆ ನಾವೇ ಯಾಕೆ ತೆಗಿಬಾರ್ದು ಅಂತ ಯೋಚನೆ ಮಾಡಿ ಅವ್ರ ಗಂಧದ ಎಣ್ಣೆ ಕಾರ್ಖಾನೆ ಶುರು ಮಾಡಿದ್ರು. ಸೊ ನಮ್ಮ ಇಂಜಿನಿಯರ್ ಹೇಳಿ ವಿಶ್ವೇಶ್ವರನವರು ಆಸಕ್ತಿ ತಗೊಂಡು ಇದೆಲ್ಲ ಆಗಿ ಗಂಧದೆಣ್ಣೆ ಕಾರ್ಖಾನೆ ಮೈಸೂರಲ್ಲಿ ಶುರು ಆಗಿ ಮಾಡಿದ್ರಂತೆ. ಸೊ ಹೀಗಾಗಿ ಆವತ್ತಿನ ಯೋಚನೆ ಏನಿತ್ತು ಅಂತ ಹೇಳಿದ್ರೆ, ತನ್ನ ಸ್ವಂತ ಅಲ್ಲ ಮಹಾರಾಜ, ಬಹುಶಃ ಅದೇ ಪೀರಿಯಡ್ ಅಲ್ಲಿ ಸೋಪ್ ಶಾಸ್ತ್ರಿಗಳು ಬಂದ್ರು ಅನ್ಸುತ್ತೆ. ಹೌದೌದು, ಶಾಸ್ತ್ರಿಗಳ ಮಗ ಎಸ್ ಟಿ ಶಾಸ್ತ್ರಿಗಳು ಬಂದು ಸೋಪ್ ಶುರು ಮಾಡಿದ್ರು. ಸೋಪ್ ಶಾಸ್ತ್ರಿಗಳ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಹೌದು, ಎಸ್ ಟಿ ಶಾಸ್ತ್ರಿಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಸೋಪ್ ಬರ್ಬೇಕಾದ್ರೆ ಅವರೇ ಮೂಲ ಕಾರಣ. ಹೇಗೆ ಸರ್ ಅವರು ಯಾವ ರೀತಿ ಅದು? ಅಲ್ಲ, ಅವರು ಒಂದ್ ಸ್ವಲ್ಪ ಓದ್ಕೊಂಡಿದ್ರು, ಅವ್ರೇನ್ ಮಾಡಿದ್ರು, ಈ ಮೂಲತಃ ಎಲ್ಲಿಯವರು ಸರ್ ಅವರು? ಎಸ್ ಜಿ ಶಾಸ್ತ್ರಿಗಳು ಮೂಲತಃ ಎಲ್ಲಿದ್ದ? ಎಸ್ ಡಿ ಶಾಸ್ತ್ರಿಗಳು ಅಂದ್ರೆ ಸೋಸ್ಲೆ ಅವರ ಸರ್ ಅವರು? ಸೋಸ್ಲೆ ಶಾಸ್ತ್ರಿ ಇವರು, ಸೋಸ್ಲೆ ಅಯ್ಯ ಶಾಸ್ತ್ರಿಗಳ ಮಗ ಎಸ್ ಡಿ ಶಾಸ್ತ್ರಿಗಳು. ಸೊ ಇವರು ಸೋಪನ್ನ ನಾವು ಈ ಎಣ್ಣೆನ ಉಪಯೋಗಿಸಿಕೊಂಡು ಸೋಪ್ನ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಒಂದು ಟ್ರಯಲ್ ಪ್ರೊಡಕ್ಷನ್ ಮಾಡಿ ಸಕ್ಸಸ್ ಆದಾಗ ಅದನ್ನ ಅವರು ಮಹಾರಾಜ ತಿಳಿಸಿ ಅದು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋ ಹಾಗೆ ಮಾಡಿದ್ರು. ಸೊ ಹೀಗಾಗಿ ಎಸ್ ಜಿ ಶಾಸ್ತ್ರಿಗಳಿಂದ ಸೋಪು ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲಿ ಶುರು ಆಯಿತು. ಅದು ದಿವಾನರ ವಿಶ್ವೇಶ್ವರಯ್ಯನವರಿದ್ರು, ಮಹಾರಾಜರಿದ್ರು, ಎಸ್ ಜಿ ಶಾಸ್ತ್ರಿಗಳು ಮರ್ತ್ಬಿಟ್ವಿ, ದಿವಾನರ ಹೆಸರು ಹೇಳ್ತೀವಿ, ನಾಲ್ವಡಿ ಕೃಷ್ಣಾಜುಲಿಯರ ಹೆಸರು ಹೇಳ್ತೀವಿ. ಬಟ್ ಸೋಪ್ ಶಾಸ್ತ್ರಿಗಳು ಮರೆ ಆಗ್ಬಿಟ್ರು. ಹೌದು. ಸೊ ಹೀಗಾಗಿ ನಾವೇನ್ ಮಾಡ್ತೀವಿ, ಮೂಲತಃ ಯಾರ ಕಾರಣರು ಅವ್ರಿಗೆ ಎಷ್ಟು ಸತಿ ಮರೆತು ಬಿಡ್ತೀವಿ. ಎಲ್ಲಾನು ಮಹಾರಾಜರಿಗೆ ಅರ್ಪಣೆ, ಎಲ್ಲಾನು ದೇವರಿಗೆ ದೇವರ ಹೆಸರು ಹೇಳ್ಬಿಡ್ತೀವಿ. ಆ ರೀತಿ ಮಹಾರಾಜರ ಹೆಸರು, ಯಾಕೆಂದ್ರೆ ಮಹಾರಾಜರು ಅವತ್ತು ರಾಜ್ಯದ ಆಡಳಿತದ ಜವಾಬ್ದಾರಿ ಹೊತ್ಕೊಂಡಿದ್ರು. ದಿವಾನರು ಮಹಾರಾಜರ ಪರವಾಗಿ ಮುಖ್ಯಮಂತ್ರಿ ರೂಪದಲ್ಲಿ ಅವರ ಆಡಳಿತ ನಡೆಸ್ತಾ ಇದ್ರು, ಅವರಿಗೆ ನಾವು ಆ ಕ್ರೆಡಿಟ್ ಕೊಡ್ತೀವಿ ಹೊರತು ಇಲ್ಲಿ ಕೆಳಗಡೆ. ಈಗ ಫಾರ್ ಎಕ್ಸಾಂಪಲ್ ಕೃಷ್ಣರಾಜ ಸಾಗರ ಕಟ್ಟಿದಾಗ, ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ವಿಶ್ವೇಶ್ವರಯ್ಯನವರು ಅದನ್ನ ಪ್ಲಾನ್ ಮಾಡಿಕೊಟ್ರು. ಅದನ್ನ ಕಟ್ಟಿದವ್ರು ಯಾರು? ಎಲ್ಲ ನಮ್ಮ ಇಂಜಿನಿಯರ್ಗಳು. ಆ ಇಂಜಿನಿಯರ್ ಕಾಂಟ್ರಿಬ್ಯೂಷನ್ ಈ ಕಟ್ಟೆಗಿದೆ, ನಾವು ಅದನ್ನ ಮಾಡ್ತಿದ್ವಿ. ಹೌದು, ನಾವು ಅದೇ KRS ಹೋಯ್ತು ಅಂತ ಹೇಳಿದ್ರೆ ಆ ಎಂಟ್ರೆನ್ಸ್ ಅಲ್ಲಿ ಗೇಟ್ ಅಲ್ಲಿ ಈ ಯಾರ್ಯಾರು ಇಂಜಿನಿಯರ್ಗಳಿದ್ರು ಅವ್ರ ಪಾತ್ರ ಹೆಸರುಗಳು, ಅವರ ಕೆಲಸ ಮಾಡಿದ ಇಸ್ವಿ ಎಲ್ಲ ಕಾಣುತ್ತೆ. ಅದೇ ರೀತಿ ಮೈಸೂರು ಅರಮನೆ ಕಟ್ಟಿದ್ದು ಹೆನ್ರಿ ಇರ್ವಿನ್ ಅದನ್ನ ಪ್ಲಾನ್ ಮಾಡಿಕೊಟ್ಟಿರಬಹುದು, ಆದ್ರೆ ಅದನ್ನ ಕಟ್ಟಿದವರು ನಮ್ಮ ಯಾಲಕ್ಕಪ್ಪಾಚಾರು, ಇವರುಗಳು ಫ್ಯಾಮಿಲಿಯವರು, ಮೈಸೂರಿನವರು. ಅದ್ರ ಹಿಂದ್ಗಡೆದಲ್ಲಿ ಯಾರ್ಯಾರು ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ಆ ಹೆನ್ರಿ ಇರ್ವಿನ್ ಬರೆದಿದ್ದು ಹೇಗೆ ಸರಿಯಾಗಲಿಲ್ಲ ಆ ಪ್ಲಾನು ಅಂತ ಹೇಳಿ ಅದನ್ನ ಬದಲಾಯಿಸಿ. ಫಾರ್ ಎಕ್ಸಾಂಪಲ್ ಆವತ್ತಿದ್ದ ನಾಯ್ಡು ಅನ್ನೋರು ಒಬ್ರು ಇಂಜಿನಿಯರು, ಅವರು ಹೊರಗಡೆ ಹೋಗಿ ನೋಡ್ಕೊಂಡು ಇದನ್ನ ಹೆಂಗೆ ಬದಲಾಯಿಸಿದ್ರೆ ಇದು ಹೆಂಗೆ ಚೆನ್ನಾಗಾಗುತ್ತೆ ಅನ್ನೋದನ್ನ ಕಲ್ಪನೆ ಇಟ್ಕೊಂಡು ಬರ್ಲಿಕ್ಕೆ ಅವ್ರು ಹೊರಗಡೆ ಹೋಗಿ ಎಲ್ಲ ಅಭ್ಯಾಸ ಮಾಡಿ ಬಂದು 1 ತಿಂಗಳು ಆಮೇಲೆ ಬಂದು ಅದನ್ನ ಇಲ್ಲಿ ಹೇಗ್ ಬೇಕು ಇಲ್ಲಿ ಅವಶ್ಯಕತೆಗೆ ತಕ್ಕಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಅರಮನೆಯಾಗಿ ಸುಂದರವಾಗಿ ಕಟ್ತಾರೆ. ಸೊ ಹೀಗಾಗಿ ಇಲ್ಲಿ
ಪ್ರತಿಯೊಂದು ಸ್ಟೇಜಲ್ಲೂ ಏನೋ ಒಬ್ಬೊಬ್ಬರ ಕಾಂಟ್ರಿಬ್ಯೂಷನ್. ಮೂಲವಾಗಿ ಅಲ್ಲಿ ಯಾರೋ ಬೇರೆ ಕೆಲಸ ಮಾಡಿರ್ತಾರೆ, ಶ್ರಮ ವಹಿಸಿರ್ತಾರೆ, ಬಟ್ ಆದ್ರೂ ಅದ್ರ ಕೀರ್ತಿ ಯಾರಿಗೋ ದೊಡ್ಡವ್ರಿಗೂ ಹೋಗುತ್ತೆ. ಎಲ್ಲ ಕಡೆಯೂ ಆಗೋಗಿ ಪರಿಸ್ಥಿತಿ ಅದು ಏನ್ ತಪ್ಪಿಲ್ಲ. ಸೊ ಹಾಗಾಗಿ ಅವತ್ತಿನ ದಿವಸ ಈ ತರದ ಸಾಧನೆಗಳಿಂದ, ಈ ತರದ ಅಭಿವೃದ್ಧಿ ಕಾರ್ಯಗಳಿಂದ ಮೈಸೂರಿಗೆ ಒಂದು ವಿಶಿಷ್ಟವಾದ ಬ್ರ್ಯಾಂಡ್ ಆಗಿತ್ತು. ನಾ ಹೇಳಿದಲ್ಲ, ಮೈಸೂರು ಸಿಮೆಂಟ್, ಮೈಸೂರು ಟೊಬ್ಯಾಕೋ, ಈ ರೀತಿ ಎಲ್ಲ ಒಂದು 27-28 ಫ್ಯಾಕ್ಟರಿಗಳು ನಿಮಗೆ ಕಂಡು. ನಿಮಗೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನಮ್ಮ ತಂದೆಯವರು GL ಸ್ವಾಮಿ ಅವರು 1960ರಲ್ಲೋ 70ರಲ್ಲೋ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಈ ಟೂರಿಸ್ಟ್ ಗೈಡ್ ಬುಕ್ಸ್ ಎಲ್ಲ ಬರೀತಿದ್ರು. ಅವರು ಬರೆದಿರೋ ಒಂದು ಪುಸ್ತಕ ಏನು ಅಂದ್ರೆ ಮೈಸೂರು ಇಂಡಸ್ಟ್ರೀಸ್. ಅದರಲ್ಲಿ ಈ ಮೈಸೂರಲ್ಲಿ ಅವರು ಮಹಾರಾಜರ ಪೀರಿಯಡ್ ಅಲ್ಲಿ, ವಿಶ್ವೇಶ್ವರಯ್ಯನವರ ಪೀರಿಯಡ್ ಅಲ್ಲಿ, ಇವ್ರ ಪೀರಿಯಡ್ ಅಲ್ಲಿ ಮೈಸೂರು ರಾಜ್ಯದಲ್ಲಿ, ಮೈಸೂರು ಸಂಸ್ಥಾನದಲ್ಲಿ ಅವತ್ತು ಏನೇನು ಕೈಗಾರಿಕೆಗಳು ಸ್ಥಾಪನೆ ಆಗಿತ್ತು, ಸೊ ಆ ಸ್ಥಾಪನೆಗಳು ಆಗಿದ್ದ ಕೈಗಾರಿಕೆಗಳ ವಿವರನೆಲ್ಲನೂ ಕೊಟ್ಟು, ಯಾವ ಯಾವ ವರ್ಷ ಶುರು ಆಯಿತು, ಎಷ್ಟು ಜನ ಕೆಲಸ ಆಗಿದ್ರು, ಮೂಲ ಬಂಡವಾಳ ಏನು ಉತ್ಪಾದನೆ ಮಾಡ್ತಿದ್ದೆ, ಇದೆಲ್ಲನೂ ವಿವರಗಳು ಕೊಟ್ಟು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಪುಸ್ತಕ ನಾವು ಕೈಯಲ್ಲಿ ಇಟ್ಕೊಂಡ್ರೆ, ಬಿಕಾಸ್ ಮೈಸೂರಿನ ಪ್ರಗತಿ ಅಂದ್ರೆ ಮೈಸೂರು ಬ್ರ್ಯಾಂಡ್ ಅನ್ನೋದು ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು ನಮಗೆ ಆ ಪುಸ್ತಕದ ಮೂಲಕ ಇಂಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಹೀಗಾಗಿ ಅವತ್ತು 27-28 ಕೈಗಾರಿಕೆಗಳಿಗೆ ಎಸ್ಟಾಬ್ಲಿಷ್ ಆಗಿ ಮೈಸೂರಿಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿತ್ತು. ಆ ಮೈಸೂರು ಬ್ರ್ಯಾಂಡ್ ಅಲ್ಲಿ ಇವತ್ತು ಅನ್ಫಾರ್ಚುನೇಟ್ಲಿ ಏನಾಗಿದೆ, ಯಾವುದೇ ಸರಿಯಾಗಿ ಉಳ್ಕೊಂಡಿಲ್ಲ, ಎಲ್ಲ ಹೋಗಿದೆ. ಇದನ್ನ ಮತ್ತೆ ರಿವೈವ್ ಮಾಡಕ್ ಸಾಧ್ಯ ಆಗುತ್ತಾ ಏನು ಗೊತ್ತಿಲ್ಲ. ಪ್ರಾಯಶಃ ಒಂಚೂರು ಪಾರು ಉಳ್ಕೊಂಡಿರೋದು ಅಂತಂದ್ರೆ ನಮಗೆ ಸಿಲ್ಕು, ಸ್ಯಾಂಡಲ್ ಸೋಪು, ಅಗರಬತ್ತಿ ನಾನು ಮೈಸೂರ್ದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಆವತ್ತು ನಾವು ಉಪಯೋಗಿಸ್ತಾ ಇದ್ದಿದ್ದು ಗಂಧದ ಎಣ್ಣೆ, ಆಮೇಲೆ ಏನು ಇದಿತ್ತು, ಇನ್ನೊಂದು ವಸ್ತು ಇತ್ತು, ಅದನ್ನ ನಾವು ಇವತ್ತು ಸಾಂಬ್ರಾಣಿ ಇವತ್ತು ನಾವು ಉಪಯೋಗಿಸಿ ಅಗರಬತ್ತಿ ಮಾಡ್ತಿಲ್ಲ. ಇವತ್ತೆಲ್ಲನೂ ಈ ಕೆಮಿಕಲೈಸ್ಡ್ ಇದನ್ನ, ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಮಾಡ್ಕೊಂಡು ಇದನ್ನ ಉಪಯೋಗಿಸ್ಕೊಂಡು ನಾವು ಇವತ್ತು ಅಗರಬತ್ತಿನ ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಮಾಡ್ಬಿಟ್ಟಿದ್ವಿ. ಇದರಿಂದ ನಮಗೆ ಅದನ್ನ 1-4 ಕಡ್ಡಿ ಹತ್ರ ಇಟ್ಕೊಂಡ್ರೆ ನಮ್ಗೆ ಅಲರ್ಜಿ ಆಗತ್ತೆ, ನಮಗೆ ಗಂಟಲು ನೋವು ಶುರು ಆಗುತ್ತೆ, ಶೀತ ಆಗುತ್ತೆ, ಅಥವಾ ಏನೇನೋ ಒಂದು ಕಾರಣ ಆಗುತ್ತೆ. ಆವತ್ತಲ್ಲ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪರಿಮಳವೇ ಬೇರೆ, ಈ ಪರಿಮಳವೇ ಬೇರೆ. ಅದು ಸಾಂಬ್ರಾಣಿ ಸಾಮಾನ್ಯ ಒಳ್ಳೆ ಇದರಿಂದ ಬರ್ತಾ ಇತ್ತು, ಕಾಡಿಂದ. ಆ ವಾಸನೆ ಬೇರೆ, ಈ ವಾಸನೆ ಬೇರೆ. ಇವತ್ತು ಅದೇ ರೀತಿ ಮಲ್ಲಿಗೆ ಮೈಸೂರಲ್ಲಿ ಬೆಳೆಯೋದು ಬಹಳ ಕಮ್ಮಿ. ಈ ಕೊಯಂಬತ್ತೂರು, ಊಟಿ ಆಗ್ಬಿಟ್ಟಿದೆ. ಆ ಕಡೆಯಿಂದ ಬರುತ್ತೆ ನಮ್ಗೆ. ಇವತ್ತು ಮೈಸೂರು ಮಲ್ಲಿಗೆ ಅಲ್ವೇ ಇಲ್ಲ, ಕೊಯಂಬತ್ತೂರು ಮಲ್ಲಿಗೆ. ನಿಜ. ಮೈಸೂರು ನಂಜನಗೂಡು ಬಾಳೆಹಣ್ಣು ಇಲ್ವೇ ಇಲ್ಲ. ಇವತ್ತು ಎಲ್ಲೋ ಒಂಚೂರು ಬೆಳೀತಾರೆ, ಅದು ಹುಡುಕೊಂಡು ಹೋಗ್ತಾ ಇರ್ಬೇಕು. ಈತ ಬೀದಿನಲ್ಲೇ ಸಿಗೋದು ನಮಗೆ ವಿಳ್ಳೆದೆಲೆ, ಆ ತರದ ವಿಳ್ಳೆದೆಲೆ, ಮೈಸೂರು ವಿಳ್ಳೆದೆಲೆ, ಬಿಳಿ ಬಣ್ಣ ಸ್ವಲ್ಪ ಇರೋ ಅಂತ ಬಿಳಿ ಎಲೆ ಇವತ್ತಿನ ದಿವಸ ನಮ್ಗೆ ಸಿಗಲ್ಲ. ಎಳೆ ಎಲೆ ಇವತ್ತೇನಾದ್ರೆ ಮಡ್ರಾಸ್ ಟೈಪು ಎಲೆಗಳ ಕಪ್ಪು ಎಲೆಗಳು ಸಿಗೋದು. ಆ ಕಪ್ಪು ಎಲೆಗಳನ್ನ ಅವತ್ತು ಕೊಂಡ್ಕೊಳ್ಳೋರು ಇರ್ತಿರ್ಲಿಲ್ಲ. ಅಲ್ಲ, ಜೊತೆಗೆ ಒಂದು ಅಂಬಾಡಿ ಎಲೆ ಅಂತ ಇದ್ರು, ಒಂದು ಮೈಸೂರು ಚಿಗುರು ಎಲೆ ಅಂತ ಇದ್ರು. ಅಂಬಾಡಿ ಎಲೆ, ಅದು ಅಂಬಾಡಿ ಎಲೆನ ಕೊಂಡ್ಕೋತಿರ್ಲಿಲ್ಲ. ಹೌದು, ಅಂಬಾಡಿ ಎಲೆ ಅಂದ್ರೆ ಏನೋ ಒಂದು ನಿಕೃಷ್ಟ ಮನೋಭಾವ. ಅವತ್ತು ಏನಿದ್ರು ಮೈಸೂರಿನ ಎಲೆ ಎದುರು ಕೊಡಪ್ಪ, ಎಳೆ ಎಲೆ ಎದುರು ಕೊಡಪ್ಪ, ಈ ರೀತಿ ಹೇಳೋರೆ ಹೋಗ್ತದೆ. ಹೀಗಾಗಿ ಒಂದು ಬ್ರ್ಯಾಂಡ್ ಅವತ್ತು ಕ್ರಿಯೇಟ್ ಆಗಿದೆ. ಆ ಬ್ರ್ಯಾಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ಇಲ್ಲ, ಹೊಟ್ಟೋಗಿದೆ. ನೀವು ಈ ಫ್ಯಾಕ್ಟ್ರಿಗಳಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ಹೆಚ್ಚು ಕಮ್ಮಿ 1-2 ಏನಾದ್ರೂ ಇರ್ಬೋದು. KR ಮಿಲ್ಲು, ಜಾವಾ, KR ಮಿಲ್ ಇಲ್ಲ, ಆಮೇಲೆ ಮೈಸೂರು ಪೇಪರ್ ಮಿಲ್ಸ್ ಇಲ್ಲ, ಆಮೇಲೆ ಸ್ಟ್ಯಾಂಡರ್ಡ್ ಸೋಪ್ ಏನೋ ನಡೀತಿದೆ, ಬಟ್ ಸ್ಟ್ಯಾಂಡರ್ಡ್ ಸೋಪ್ ಇದ್ರು ಅವರು ಬೇರೆ ಬೇರೆ ಏನೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರಿಗೂ ಈ ಸ್ಯಾಂಡಲ್ ಆಯಿಲ್ ಪ್ರಾಬ್ಲಮ್ ಇದೆ. ಆಮೇಲೆ ನಮ್ಮಲ್ಲಿ ಸ್ಯಾಂಡಲ್ ವುಡ್ ಬೆಳೆಯೋದೇ ನಮ್ಮಲ್ಲಿ ಕಮ್ಮಿ ಆಗ್ತಿದೆ. ಹಾಗಾಗಿ ಆ ಸ್ಯಾಂಡಲ್ ವುಡ್ ಇಂದ ಏನು ಇದು ನಡೀತಿತ್ತು, ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ ಇತ್ತು, ಇವತ್ತು ಸ್ಯಾಂಡಲ್ ವುಡ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ಸಿಗ್ತಾ ಇಲ್ಲ ಸುಲಭವಾಗಿ. ಐವರಿ ಇತ್ತು,